ಮಹಾಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗಿರುವ ಹೊತ್ತಲ್ಲೇ ಪ್ರಧಾನಿ ಮೋದಿ ಖರ್ಗೆ ತವರಿನಿಂದಲೇ ರಣಕಹಳೆ ಮೊಳಗಿಸಿದ್ದಾರೆ. ಕನ್ನಡದಲ್ಲೇ ಭಾಷಣ ಆರಂಭಿಸಿದ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈ ಸುದ್ದಿಯನ್ನ ನೋಡೋಣ. ಮೋದಿ ಕಹಳೆ ನ್ಯೂಸ್ ಟಾಪ್ 9 ನಲ್ಲಿ. 2024ರ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದು ರಾಜ್ಯದಲ್ಲಿ ಗೆಲ್ಲೋದಕ್ಕೆ ಬಿಜೆಪಿ ಮಹಾ ರಣತಂತ್ರ ರೂಪಿಸ್ತಾ ಇದೆ. ಈ ಮಧ್ಯೆ ನಿನ್ನೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೋಟೆಯಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆ ರಣಕಹಳೆ ಮೊಳಗಿಸಿದ್ದಾರೆ. ಕಲಬುರಗಿಗೆ ಹೆಲಿಕಾಪ್ಟರ್ ಮೂಲಕ ಬಂದಿಳಿದ ಮೋದಿ ಡಿಎಆರ್ ಗ್ರೌಂಡ್ನಿಂದ ಎನ್ವಿ ಕಾಲೇಜ್ ವರೆಗೆ ರೋಡ್ ಶೋ ನಡೆಸಿದ್ರು. ರೋಡ್ ಶೋ ಬಳಿಕ ವೇದಿಕೆಗೆ ಬಂದ ಮೋದಿ ಅವರನ್ನ ರಾಜ್ಯ ಬಿಜೆಪಿ ನಾಯಕರು ಸನ್ಮಾನಿಸಿದ್ರು. ವಿಜಯೇಂದ್ರ ಪ್ರಧಾನಿ ಮೋದಿ ಅವರಿಗೆ ಶಾಲು ಹೊದಿಸಿ ಅಭಿನಂದಿಸಿದ್ರು. ಬಳಿಕ ಜೋಶಿ ಅವರು ಮೋದಿಗೆ ಮೈಸೂರು ಪೇಟ ತೊಡಿಸಿದ್ರು. ಆನಂತರ ಸಂಸದ ಉಮೇಶ್ ಜಾಧವ್ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮೋದಿ ಅವರಿಗೆ ಹಾರ ಹಾಕಿ ಸನ್ಮಾನಿಸಿದ್ರು. ಆದ್ರೆ ಬೊಮ್ಮಾಯಿ ಅವರು ಮೋದಿಗೆ ಕಂಬಳಿ ಹೊದಿಸಿ ವಿಶೇಷವಾಗಿ ಸನ್ಮಾನಿಸಿದ್ರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮೋದಿಗೂ ಮೊದಲು ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮೋದಿ ಏನು ಕೊಡುಗೆ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಅಂತ ಸಿದ್ದರಾಮಯ್ಯ ಕೇಳ್ತಾರೆ. ಅದಕ್ಕೆ ಉತ್ತರ ನಾವು ಕೊಡೋದಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಜನರು ಉತ್ತರಿಸ್ತಾರೆ ಅಂತ ಹೇಳಿದ್ರು. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಜನಪರ ಯೋಜನೆಗಳನ್ನ ಕೊಟ್ಟಿದ್ದಾರೆ, ನಿಮಗೆ ಉತ್ತರವನ್ನು ನಾವು ಕೊಡೋದಿಲ್ಲ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸೋದ್ರ ಮುಖೇನ ರಾಜ್ಯದ ಜನರು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ನೀಡ್ತಾರೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕನ್ನಡದಲ್ಲೇ ಭಾಷಣ ಆರಂಭಿಸಿದ ಪ್ರಧಾನಿ ಮೋದಿ, ಇದು ಜಗದ್ಗುರು ಬಸವೇಶ್ವರರ ನಾಡು, ಶರಣರ ನಾಡು. ಇಂತಹ ಬಿಸಿಲಲ್ಲಿ ನನ್ನನ್ನ ನೋಡೋದಕ್ಕೆ ಜನಸಾಗರವೇ ಹರಿದು ಬಂದಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಇಡೀ ಕರ್ನಾಟಕದಲ್ಲಿ ಒಂದೇ ಮಾತು, ಅಬ್ ಕಿ ಬಾರ್ ಮೋದಿ ಆಪ್ ಕಿ ಬಾರ್ ಅನ್ನುತ್ತಲೇ ಅಂತ ಹೇಳಿದ್ರು. ಆಗ ನೆರೆದ ಜನರೆಲ್ಲ 400 ಪಾರ್ ಅಂತ ಘೋಷಣೆ ಕೂಗಿದ್ರು. ಜಗದ್ಗುರು ಬಸವೇಶ್ವರ ಅವರ ನಾಡು, ಶಿವ ಶರಣರ ಬಿಡು, ಕಲಬುರಗಿಯ ಜನತೆಗೆ ನಮಸ್ಕಾರಗಳು. ರಾಜ್ಯ ಸರ್ಕಾರದ ಬಳಿ ಹಣವೇ ಇಲ್ಲ. ಚುನಾವಣೆಗೂ ಮೊದಲು ಫ್ರೀ ಕರೆಂಟ್ ಅಂದಿದ್ರು. ಆದ್ರೀಗ ರೈತರಿಗೆ ನೀರು ಬಿಡೋದಕ್ಕೆ ಕರೆಂಟ್ ಇಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಲೂಟಿಯಲ್ಲಿ ತೊಡಗಿದೆ ಅಂತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮೋದಿ ಕಿಡಿಕಾರಿದ್ರು. ಕರ್ನಾಟಕ कानून व्यवस्था की धज्जियां उड़ाई जा रही, असामाजिक तत्वों को खुलेआम संरक्षण दे रही है, जनता के मन में खौफ पैदा किया जा रहा है और कांग्रेस लूट में व्यस्त है. ಈ ಜನ ದೊಡ್ಡ ದೊಡ್ಡ ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಆದ್ರೆ ಸ್ಕಾಲರ್ಶಿಪ್ ನಲ್ಲಿ ಕಾಂಗ್ರೆಸ್ ಲೂಟಿ ಹೊಡಿತಾ ಇದೆ, ಯುವ ಜನರನ್ನ ಕತ್ತಲೆಗೆ ಕರೆದೊಯ್ತಾ ಇದೆ. ಈ ಸರ್ಕಾರದ ಕೈಯಲ್ಲಿ ಹಣ ಇಲ್ಲ. ಹೀಗಿದ್ದಾಗ ಕಾಂಗ್ರೆಸ್ ನಿಮ್ಮ ಕನಸುಗಳನ್ನ ಸಾಕಾರಗೊಳಿಸುತ್ತಾ ಅಂತ ಮೋದಿ ಪ್ರಶ್ನಿಸಿದ್ರು. ये लोग युवाओं से बड़े बड़े वादे करके सरकार में बैठ गए, लेकिन आज ये उन्हीं युवाओं को उनकी स्कॉलरशिप रोक रहे हैं. ಕರ್ನಾಟಕವನ್ನ ಕಾಂಗ್ರೆಸ್ ಎಟಿಎಂ ಮಾಡಿಕೊಂಡಿದೆ. ಕರ್ನಾಟಕದ ದುಡಿದ ಹಣವನ್ನ ಕಾಂಗ್ರೆಸ್ ಮನೆ ತುಂಬಿಕೊಳ್ತಾ ಇದೆ, ಕಾಂಗ್ರೆಸ್ನ ತಿಜೋರಿ ತುಂಬ್ತಾ ಇದೆ ಅಂತ ಮೋದಿ ಆರೋಪಿಸಿದ್ರು. ಚುನಾವಣೆಯಲ್ಲಿ ಕಾಂಗ್ರೆಸ್ ಕೊಟ್ಟ ಭರವಸೆ ಈಡೇರಿಸೋದು ದೂರದ ಮಾತು. ಕರ್ನಾಟಕ ದಿನೇ ದಿನೇ ಕಗ್ಗತ್ತಲಲ್ಲಿ ಹೋಗ್ತಾ ಇದೆ ಅಂತ ಟೀಕಿಸಿದ್ರು. कर्नाटक को कांग्रेस ने अपना फैमिली एटीएम बना लिया है. पार्टी और परिवार के खर्चे पूरे करने के लिए कर्नाटक की जनता की मेहनत की कमाई यहां से सप्लाई की जा रही है. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಸ್ಟೈಲ್ನಲ್ಲಿ ಟಕ್ಕರ್ ಕೊಟ್ಟಿದ್ದಾರೆ.
ಪ್ರವಾಹ ಬಂದಾಗಲೂ ರಾಜ್ಯಕ್ಕೆ ಮೋದಿ ಬರಲಿಲ್ಲ, ಬರ ಇದ್ರೂ ಬಂದಿಲ್ಲ, ಚುನಾವಣೆಗಾಗಿ ಮಾತ್ರ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಪ್ರವಾಹ ಬಂದಾಗಲೂ ಬರಲಿಲ್ಲ, ಬರಗಾಲ ಬಂದಾಗಲೂ ಬರಲಿಲ್ಲ, ಚುನಾವಣೆಗೆ ಬರ್ತಾ ಇದ್ದಾರೆ. ಭಾಷಣ ಮುಗಿಸಿದ ಬಳಿಕ ಪ್ರಧಾನಿ ಮೋದಿ ವೇದಿಕೆಯಲ್ಲೇ ಬಿಎಸ್ವೈ ಜೊತೆ ಚರ್ಚೆ ನಡೆಸಿದ್ರು. ಕೆಲಕಾಲ ಯಡಿಯೂರಪ್ಪ ಜೊತೆ ಮಾತನಾಡಿದ ಬಳಿಕ ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ ಜೊತೆನೂ ಮಾತನಾಡಿದ್ರು. ಇನ್ನು ವೇದಿಕೆಯಿಂದ ತೆರಳುವ ವೇಳೆ ಮಾಲಿಕಯ್ಯ ಗುತ್ತೇದಾರ್ ಅವರ ಭುಜ ತಟ್ಟಿದ್ರು. ಬಳಿಕ ಎನ್ವಿ ಮೈದಾನದಿಂದ ಕಲಬುರಗಿ ಏರ್ಪೋರ್ಟ್ಗೆ ತೆರಳಿ ಅಲ್ಲಿಂದ ವಾಪಸ್ಸಾದ್ರು.